ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಎಷ್ಟು ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು ಅಂದರೆ 5 ಮಿನಿಟ್ಸಲ್ಲಿ ರೆಡಿಯಾಗೋಗುತ್ತೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಬೇಗ ಮಾಡ್ಕೋಬೋದು. ಸೇಮ್ ಪಿಜ್ಜಾ ಥರನೇ ಇರುತ್ತೆ. ಬ್ರೆಡ್ ಪಿಜ್ಜಾ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು. ಏನಾದರೂ ಸುಮ್ಮನೆ ಹೇಗೆ ತಿನ್ನಬೇಕು ಅಂತ ಅನಿಸಿದ ತಕ್ಷಣ ಪಿಜ್ಜಾನ ಮನೇಲಿ ಇರೋದ್ರಲ್ಲೇ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದನ್ನು ತುಂಬ ಈಸಿ ಮಾಡೋದು. ನಾನಿಲ್ಲಿ 2 ಬ್ರೆಡ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಪಿಜ್ಜಾ ಸಾಸ್ನ ಹಾಕ್ಕೊತೀನಿ. ಆಮೇಲೆ ತರಕಾರಿ ಯಾವುದು ಬೇಕೋ ಅದನ್ನು ಸೇರಿಸ್ಕೋಬೋದು. ಏನಿರುತ್ತೋ ಅದನ್ನ ಮನೇಲಿ ಏನಿರುತ್ತೋ ಅದನ್ನು ಸೇರಿಸ್ಕೋಬೋದು. ಏನಂದರೆ ನಾನು ಇವಾಗ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಸೊ ಮನೇಲಿ ಏನಿತ್ತು ಅದನ್ನು ಯೂಸ್ ಮಾಡ್ಕೊತಿದ್ದೀನಿ. ಈವ್ನಿಂಗ್ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ 5 ನಿಮಿಷಕ್ಕೆ ರೆಡಿ ಆಗೋಗುತ್ತೆ. ವಾವ್, ಸೇಮ್ ಪಿಜ್ಜಾ ಥರನೇ ತಿಂತಾ ಇರ್ಬೋದು. ಬ್ರೆಡ್ ಪಿಜ್ಜಾ ಸಖತ್ತಾಗಿರುತ್ತೆ. ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಬಳಸ್ಕೊಂಡು ತರಕಾರಿನ ಇದನ್ನ ಪಿಜ್ಜಾ ರೆಡಿ ಮಾಡ್ಕೊತಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಫುಲ್ಲು ಬ್ರೆಡ್ಡು ಮತ್ತು ಅದು ಚೀಸಿಂದು ಸೇಮ್ ಫುಲ್ಲು ಪಿಜ್ಜಾ ಥರನೇ ಸೇಮ್ ಇರುತ್ತೆ. ಇದು ಮಾತ್ರ ಆದರೆ ಏನಂದರೆ ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಇವಾಗ ನಾನು ಟೊಮೆಟೊ ಈರುಳ್ಳಿ ಸೇರಿಸ್ಕೊಂಡಾದ್ಮೇಲೆ ಅದಕ್ಕೆ ಚೀಸ್ ಸೇರಿಸ್ಕೊತಿದ್ದೀನಿ. ಇಷ್ಟೇ, ಜಾಸ್ತಿ ಏನು ಬಳಸ್ಕೋಬೇಕು ಅಂತ ಏನಿಲ್ಲ. ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಯೂಸ್ ಮಾಡ್ಕೊಂಡು ಬಳಸ್ಕೋಬೋದು. ಪಿಜ್ಜಾ ಸಾಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ನಾನು ಇದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡಿ ಸಹ ನೋಡಿ. ಬೇಗನೆ ರೆಡಿ ಮಾಡ್ಕೋಬೋದು. ಅಷ್ಟೊಂದು ಲೇಟ್ ಏನು ಆಗೋಲ್ಲ. 5 ಮಿನಿಟ್ಸಿಗೆ ರೆಡಿ ಆಗೋಗುತ್ತೆ. ನಿಮಗೆ ಚೀಸ್ ಹೇಗೆ ಬೇಕೋ, ತುಂಬ ಚೀಸಿ ಆಗಿರಬೇಕು ಅಂದರೆ ಚೀಸ್ನ ಬಳಸ್ಕೋಬೋದು. ನಾನು ತುಂಬ ಸಿಂಪಲಾಗಿ ಮಾಡ್ಕೋತಿದ್ದೀನಿ. ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೋಬೋದು. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಷ್ಟೇ. ಸಖತ್ ಟೇಸ್ಟಿಯಾಗಂತೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ತುಂಬ ಇಷ್ಟಪಡ್ತೀರ. ಮಕ್ಕಳಿಗಂತೂ ನಿಜವಾಗ್ಲೂ ಇಷ್ಟ ಆಗೋಗುತ್ತೆ. ಬೇಗ ಕ್ವಿಕ್ಕಾಗಿ ಮಾಡ್ಬೋದಲ್ಲ. ನಿಮಗೂ ಜಾಸ್ತಿ ಹೆವಿ ರಿಸ್ಕ್ ಅನಿಸಲ್ಲ. ಬೇಗನೆ ಮಾಡ್ಕೋಬೋದು. ಈಗ ಮನೇಲಿ ಚೀಸ್ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಫುಲ್ಲು ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋತೀನಿ. ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಒಂದ್ಸಲ ಮಾಡಿದ್ರೆ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ಲಾಸ್ಟಿಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಿದ್ದೀನಿ. ಆರ್ಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೋದು. ನಾನು ಬರೀ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಅಷ್ಟೇ ಹಾಕಿ ಮನೇಲಿ ಏನಿರುತ್ತೋ ಅದನ್ನು ಬಳಸ್ಕೊಂಡು ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ, ಇಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಆ ಥರ ಏನು ತುಂಬ ಇದಾಗೇನು ಬಳಸ್ಕೊಂಡಿಲ್ಲ. ಆಮೇಲೆ ಒಂದು ಸ್ಟವ್ ಮೇಲೆ ತವಾ ಇಟ್ಟಿದ್ದೀನಿ. ಅಂದರೆ ಫ್ರೈ ಪ್ಯಾನಲ್ಲೇ ನಾನು ಮಾಡ್ಕೊತಿದ್ದೀನಿ. ಕಮ್ಮಿ ಉರಿಲೇ ಇದನ್ನು ಮಾಡ್ಕೋಬೇಕು. ಯಾಕೆ ಇಲ್ಲಿ ಜಾಸ್ತಿ ಉರಿ ಕೊಟ್ಬಿಟ್ರೆ ಬ್ರೆಡ್ ಕೆಳಗಡೆ ಸೀದೋಗ್ಬಿಡುತ್ತೆ ಜಾಸ್ತಿ. ಅದಕ್ಕೋಸ್ಕರನೇ ಫುಲ್ಲು ಕಮ್ಮಿ ಉರಿಲೇ ಮಾಡ್ಕೋಬೇಕು. ಫಸ್ಟು ತವಾಗೆ ಸ್ವಲ್ಪ ಆಯಿಲ್ನೆಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಹೀಟ್ ಆಗೋಕೆ ಬಿಡ್ತೀನಿ. ಹೀಟ್ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಅಂದರೆ ಬ್ರೆಡ್ ರೆಡಿ ಏನು ಮಾಡ್ಕೊಂಡಿದ್ದೀವಿ ಪಿಜ್ಜಾ, ಅದನ್ನು ಅದ್ರೊಳಗೆ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಜಾಸ್ತಿ ಏನಿಲ್ಲ 1-2 ಇಲ್ಲ 3 ಮಿನಿಟ್ಸಲ್ಲಿ ಅದನ್ನು ಕುಕ್ ಮಾಡ್ಕೋಬೇಕು ಅಷ್ಟೇ. ಜಾಸ್ತಿ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಅಷ್ಟರಲ್ಲೆಲ್ಲ ನೀಟಾಗಿ ಅದು ಫ್ರೈ ಆಗಿರುತ್ತೆ, ಅಂದರೆ ರೆಡಿಯಾಗಿರುತ್ತೆ. ಬೇಗ 5 ನಿಮಿಷಕ್ಕೇ ಕ್ವಿಕ್ಕಾಗಿ ಮನೇಲೇ ರೆಡಿ ಮಾಡ್ಕೋಬೋದು. ಸಖತ್ ಈಸಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡಿ. ನಾನು ಇದೇ ಥರ ಹೊಸ್ದಾಗಿ ನನಗೆ ಮಾಡೋದಕ್ಕೆ ನನಗೆ ಸಖತ್ ಇಷ್ಟ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಇವಾಗ ಹೇಗಾಗಿದೆ ಅಂತ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ?
ಇದನ್ನ ತಿನ್ನೋಕೆ ಮಾತ್ರ ಸಕ್ಕ ಸ್ಪೈಸಿ ಆಗಿತ್ತು. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.